Okay, in this third class, this is the Delhi Sultanate's class 3. Okay, in this class we'll see the Tughlaq dynasty. The time period of this Tughlaq dynasty is from 1320 to 1413 C. Okay, this Tughlaq dynasty was founded by Ghiyasuddin Tughlaq. Okay, in the year 1320. Sorry, he has actually liberated various harsh measurement imposed by Alauddin and restored peace and order in the kingdom. So Alauddin Khilji ಏನು ಪನಿಷ್ಮೆಂಟ್ಸ್ ಕೊಡ್ತಾ ಇದ್ನೋ, ಫಾರ್ ಎಕ್ಸಾಂಪಲ್ ನಮಗೆ ಲಾಸ್ಟ್ ಕ್ಲಾಸ್ ಆ್ಯಸ್ ಐ ಟೋಲ್ಡ್, ಎನಿ ಟ್ರೇಡರ್ ಅಥವಾ ವೆಂಡರ್ ಇದ್ದಾನೆ ಅಂತಂತಂದರೆ ಅವನೇನಾದರೂ ಫಾಲ್ಸ್ ವೇಟ್ ಏನಾದರೂ ಯೂಸ್ ಮಾಡಿದರೆ ಎಷ್ಟು ಫಾಲ್ಸ್ ವೇಟನ್ನು ಅವನು ಕೊಡ್ತಾನೆ ಅಷ್ಟನ್ನು ಅವನ ಬಾಡಿಯ ತಾಯಿಯಿಂದ ತೆಗೆದು ಕಟ್ ಮಾಡ್ತಾ ಇತ್ತು, ಅಷ್ಟು ಮಾಂಸವನ್ನು ಕಟ್ ಮಾಡ್ತಾ ಇದ್ರು. ಇಂತಹ ಒಂದು ಹಾರ್ಶ್ ಪನಿಷ್ಮೆಂಟ್ನ ಕೊಡ್ತಾ ಇದ್ದ ಅಂತ ಹೇಳಿದ್ವಿ. ಯಾರು? ಅಲಾವುದ್ದೀನ್ ಖಿಲ್ಜಿ. ಈ ಥರನಾದಂತಹ ಹಾರ್ಶ್ ಪನಿಷ್ಮೆಂಟನ್ನು ದಿಸ್ ಘಿಯಾಸುದ್ದೀನ್ ತುಘಲಕ್ ಏನಿದಾನಲ್ಲ ಇವನೇನು ಮಾಡ್ತಾನೆ ಅಂತಂದರೆ ಈ ಲಿಬರೇಟೆಡ್ ಇದನ್ನು ರೆಡ್ಯೂಸ್ ಮಾಡ್ತಾನೆ ಅಥವಾ ಕೆಲವೊಂದನ್ನ ಅಬೋಲಿಷ್ ಮಾಡ್ತಾನೆ ಆ್ಯಂಡ್ ಈ ರೀಸ್ಟೋರ್ಡ್ ದ ಪೀಸ್ ಆ್ಯಂಡ್ ಆರ್ಡರ್ ಇನ್ ದ ಕಿಂಗ್ಡಮ್. ಓಕೆ, so next very important topic in Tughlaq dynasty is Muhammad bin Tughlaq. He was the son of Ghiyasuddin Tughlaq. His actual name was Prince Jana Khan. Okay, and he ascended the throne with the title of Muhammad bin Tughlaq. Actually his original name was Jana Khan. Okay, he is known for his military, economic and administration experiment. This is one of the very important point to be noted. This Muhammad bin Tughlaq is very famous for his military, economic and administrative reforms. He has made many experiments in his ruling period. Okay, we will see one by one. First we will see military campaign. So military campaign ಏನು ಮಾಡ್ತಾನೆ ಮಿಲಿಟರಿ ಕ್ಯಾಂಪೇನ್ ಅಲ್ಲಿ he led a successful campaign against the Nagarkot in 1337 ಅಲ್ಲಿ he captured Nagarkot. Okay, he also led a campaign against Veeraballala III. Okay, Veeraballala III in the South India, who was lost to Malik Kafur. We have seen during the achievements of Alauddin Khilji. Here also during his period, that is Muhammad bin Tughlaq, he will had a war against Veeraballala and Kampli Rai of Hoysalas. Okay, his rule also saw the rebellions by Hindu chiefs and Muslim provincial governors who were ruthlessly suppressed. See, these ಹಿಂದೂ ಚೀಫ್ಸ್ ಮತ್ತು ಮುಸ್ಲಿಂ ಪ್ರಾವಿನ್ಷನಲ್ ಗವರ್ನರ್ಸ್ ಏನಿರ್ತಾ ಇದ್ರಲ್ಲ, ಆಸ್ ಐ ಸೆಡ್ ದೇರ್ ವಾಸ್ ಎ ಹಾರ್ಶ್ ಪನಿಷ್ಮೆಂಟ್ ಫಾರ್ ದೆಮ್ ಆ್ಯಂಡ್ ದೇರ್ ವಾಸ್ ಎ ಹೆವಿ ಟ್ಯಾಕ್ಸ್ ವರ್ ಲೇವಿಡ್ ಅಗೇನೆಸ್ಟ್ ದೆಮ್. ಇದರಿಂದ ತುಂಬ ಸಪ್ರೆಸ್ ಆಗಿದ್ರು ಇವರು. ಹಾಗಾಗಿ ದೇ ಆಲ್ಸೋ ಸ್ಟಾರ್ಟೆಡ್ ರೆವೋಲ್ಟ್ಸ್ ಅಗೇನೆಸ್ಟ್ ದಿಸ್ ತುಘಲಕ್. ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನೋದಕ್ಕಿಂತ ವಿ ಕ್ಯಾನ್ ಕಾಲ್ ದೀಸ್ ಆರ್ ದ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ ಕರಿಬೋದು. ಓಕೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನೋಕ್ಕಿಂತ ವಿ ಕ್ಯಾನ್ ಕಾಲ್ ದೀಸ್ ಆಸ್ ದ ಎಕ್ಸ್ಪೆರಿಮೆಂಟ್ಸ್. ಫಸ್ಟ್, ಇನ್ಕ್ರೀಸ್ ಆಫ್ ದ ಟ್ಯಾಕ್ಸಸ್ ಇನ್ ದ ದೋಆಬ್ ರೀಸನ್. ಆಸ್ ಐ ಸೆಡ್, ದಿಸ್ ದೋಆಬ್ ರೀಸನ್ ಆಫ್ ಗಂಗಾ ಯಮುನಾ ರೀಸನ್ ಏನಿದೆ, ದಿಸ್ ಗಂಗಾ ಯಮುನಾ ರೀಸನ್ ಇನ್ ಇಂಡಿಯಾ, ಇಟ್ ಇಸ್ ಒನ್ ಆಫ್ ದ ವೆರಿ ರಿಚ್ ಕಲ್ಟಿವೇಟೆಡ್ ಲ್ಯಾಂಡ್. This portion, Ganga and Yamuna river, ಈ ದೋಆಬ್ ಪೋರ್ಷನ್ ಇದೆ, there is a land between these two rivers were very fertile land. ಇದು ತುಂಬ ಫಲವತ್ತಾಗಿರ್ತಕ್ಕಂತಹ ಲ್ಯಾಂಡು. ಹಾಗಾಗಿ ಇಲ್ಲಿ ನಮಗೆ ತುಂಬ ಪಾಪ್ಯುಲೇಷನ್ ಇದೆ, ಹಾಗೆ ಇಟ್ ವಾಸ್ ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ಇಟ್ ಈಸ್ ಎಕನಾಮಿಕಲಿ ವೆರಿ ಸ್ಟ್ರಾಂಗ್. it was economically very. So as
ದಿಸ್ ಏರಿಯಾ ವಾಸ್ ಗಿವಿಂಗ್ ಮೋರ್ ರೆವಿನ್ಯೂ, ಇಲ್ಲಿ ನಮಗೆ ಜಾಸ್ತಿ ರೆವಿನ್ಯೂ ಬರ್ತಾ ಇತ್ತು. ಹಾಗಾಗಿ ಇವನು ಏನು ಮಾಡ್ತಾನೆ ಅಂದರೆ ಫಸ್ಟ್ ಎಕ್ಸ್ಪರಿಮೆಂಟ್ ಏನು ಮಾಡ್ತಾನೆ ಅಂದರೆ ದಟ್ ಟ್ಯಾಕ್ಸ್ ಏನಾಗ್ತೈತಲ್ಲ ಟ್ಯಾಕ್ಸ್ ಗಾಟ್ ಇನ್ಕ್ರೀಸ್ಡ್, ಈ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡೋಣ ಯಾಕಂದರೆ ಇಲ್ಲಿ ಜಾಸ್ತಿ ರೆವಿನ್ಯೂ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಿ ಹ್ಯಾಸ್ ಇನ್ಕ್ರೀಸ್ಡ್ ದ ಟ್ಯಾಕ್ಸಸ್ ಇನ್ ದಿಸ್ ಏರಿಯಾ. ಆಲ್ಸೋ ಇಟ್ ವಾಸ್ ಎ ಪ್ರಾಕ್ಟಿಕಲ್ ಡಿಸಿಷನ್ ಆಫ್ ಎ ಟ್ಯಾಕ್ಸ್ ಹೈಕ್ ವಾಸ್ ಟೂ ಸ್ಟೀಪ್. ಅದು ಹೇಗಾಗಿತ್ತು ಅಂತಂದರೆ ಯೂಶ್ವಲಿ ಇಟ್ ವಾಸ್ ಲೈಕ್ ಸಪೋಸ್ 5% ಇದೆ ಅಂತಂದರೆ ಇಮಿಡಿಯೇಟಾಗಿ ಇಟ್ ಹ್ಯಾಸ್ ರೈಸ್ ಟು 20% ಲೈಕ್ ದಿಸ್. ಅಂದರೆ ದೇರ್ ವಾಸ್ ಎ ಸ್ಟೀಪ್ ರೈಸ್ ಇನ್ ಟ್ಯಾಕ್ಸ್. ಓಕೆ, ದೆನ್ ಇಟ್ ವಾಸ್ ಇಂಟ್ರೊಡ್ಯೂಸ್ ಅಟ್ ಎ ಟೈಮ್ ವೆನ್ ದ ಲ್ಯಾಕ್ ಆಫ್ ರೇನ್ಫಾಲ್ ಹ್ಯಾಡ್ ಆಲ್ರೆಡಿ ಕ್ರಿಯೇಟೆಡ್ ಅ ಮಚ್ ಪ್ರಾಬ್ಲಮ್ಸ್. ಇವನು ಏನು ಮಾಡಿದ ಅಂದರೆ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ದೇರ್ ವಾಸ್ ಎ ಪ್ರಾಬ್ಲಮ್ ಹಿಯರ್ ಬಿಕಾಸ್ ದೇರ್ ವಾಸ್ ಎ ಡ್ರಾಟ್, there was less rain during that period. In that period only he has levied this tax. Automatically what will happen? So in this case farmers, they will get revolt, right? Definitely they will come against the rules made by this particular king, that is Muhammad bin Tughlaq. So the farmers who were unable to pay were ruthlessly punished. Who were the farmers, they were unable to pay alva, avarna ruthlessly they were punished. Okay, harsh punishment na farmers ge kodlayitu. This measure made the Muhammad bin Tughlaq very unpopular. The first fall down of this Muhammad bin Tughlaq enayitu andre it has started here. He has become very unpopular. Okay, next very second important reform or important experiment what he did this Muhammad bin Tughlaq is that transfer of the capital. Yes, what he had in mind that see this in our Indo-Pak region, this complete area was ruling by Delhi Sultanates. Capital was here. Okay, Devagiri somewhere in the south. What he did from Delhi, because there was a chances of foreign attackers. Okay, right? So foreign attackers ಯಾವಾಗಾದರೂ ಅಟ್ಯಾಕ್ ಮಾಡ್ಕೋಬೋದು, ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಇಲ್ಲಿದ್ಕೊಂಡು ಇದಿಷ್ಟು ಕಂಪ್ಲೀಟ್ನ ರೂಲ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾನೆ, ಇ ಎಸ್ ಥಿಂಕ್ ಟು ಶಿಫ್ಟ್ ದಿಸ್ ಕ್ಯಾಪಿಟಲ್ from Delhi to Devagiri. Okay, Delhi to Devagiri. Devagiri ಏನಾಗಿತ್ತು, previously it was captured by Alauddin Khilji, right? ಶಂಕರದೇವ ಇರ್ತಾನೆ, ರಾಮಚಂದ್ರ ದೇವ ಆದಮೇಲೆ ಶಂಕರದೇವ ಬಂದಿರ್ತಾನೆ, ಅಲ್ಲಿ ಶಂಕರದೇವನ ಕೊಲೆ ಮಾಡಿಬಿಟ್ಟು ಇವರು ವಶಪಡಿಸ್ಕೊಂಡಿರ್ತಾರೆ. ಸೊ ದೆನ್ ದಿಸ್ ಡೆಲ್ಲಿ ವಾಸ್ ಶಿಫ್ಟೆಡ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ. ದಿಸ್ ಡಿಸಿಷನ್ ವಾಸ್ ಟೇಕನ್ ಬೈ which king? Muhammad bin Tughlaq. Now he has started shifting from Delhi to Devagiri to safeguard the Mongol invasions. Mongolians were attacking this Delhi, as we see in the previous class also. There was 6 Mongolians invasions during the Alauddin Khilji period also. This was the first reason, ಅಂದರೆ ಸೇಫ್ಗಾರ್ಡ್ ಮಾಡಬೇಕು. ಸೆಕೆಂಡ್, he built a new city near Devagiri and named it as ದೌಲತಾಬಾದ್. ಈ ದೇವಗಿರಿ ಹತ್ರ ಒಂದು ಸಿಟಿನ ಬಿಲ್ಡ್ ಮಾಡ್ತಾನೆ, ಅದನ್ನು he has named it as ದೌಲತಾಬಾದ್. Okay, another reason for shifting the capital was proximity of Delhi to the border and new capital was in the center of the empire. ಸೊ ಇಲ್ಲೇನಾಗ್ತಾ ಇತ್ತು, ಆಸ್ ಐ ಸೆಡ್, ತುಂಬ ದೊಡ್ಡ ಸಾಮ್ರಾಜ್ಯ. ಹಾಗಾಗಿ ಫ್ರಮ್ ಅ ರಿಮೋಟ್ ಪ್ಲೇಸ್, ಅಂದರೆ ತುಂಬ ಒಂದು ಕಾರ್ನರ್ ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲನ ರೂಲ್ ಮಾಡೋಕ್ಕಾಗಲ್ಲ. ಸ್ಮಾಲ್ ಡೈನಾಸ್ಟೀಸ್ ಎಲ್ಲ ಅವರು ದೇ ವಿಲ್ ಸ್ಟಾರ್ಟ್ ರೆಬಿಲಿಯನ್. ಸೊ ಹಾಗಾಗಿ ಸೆಂಟ್ರ್ ಇದ್ಕೊಂಡು ರೂಲ್ ಮಾಡೋಣ ಅಂತಕ್ಕಂಥ ಒಂದು ಥಿಂಕ್ ಮೇಲೆ ಈ ಹ್ಯಾಸ್ ಸ್ಟಾರ್ಟೆಡ್ ಶಿಫ್ಟಿಂಗ್. ಆ್ಯಂಡ್ he wanted to shift the entire population. See, what he made a mistake is that shifting of a capital in the sense what he has to shift administration ಮಾತ್ರ ಶಿಫ್ಟ್ ಮಾಡ್ಕೋಬೇಕು. ಅವನ ಅಡ್ಮಿನಿಸ್ಟ್ರೇಷನ್ ಏನಿದೆ, ಆರ್ಮಿ ಇರ್ಬೋದು, ಓಕೆ, ಅವನ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ಬೋದು, ರೈಟ್, ಅವನ ಸರ್ವೆಂಟ್ಸ್ ಇರ್ಬೋದು, ಈ ಒಂದು ಬ್ಯಾಚನ್ನು ಮಾತ್ರ ಈ ಹ್ಯಾಸ್ ಟು ಶಿಫ್ಟ್ ಟು ದಿಸ್ ದೌಲತಾಬಾದ್
okay, new city athwa Devagiri. But what he planned, whatever the population here was there at Delhi, entire population has to be shifted to the Devagiri anta heli he will announce. ಇಲ್ಲಿ ಏನಾಗುತ್ತೆ ಅಂದರೆ in order to the reason for shifting of the capital was very practical, but the method adopted was impractical. Okay, ಯಾಕಂದರೆ ಎಲ್ಲರನ್ನೂ entire population was shifting was not good decision. So the entire population of Delhi was made to travel to Daulatabad, the new city, which was around 11-20 kilometers away. So this much far distance, all the people has to be shifted from Delhi to Daulatabad. So the journey was easy? It was not at all easy, because it was completely accomplished with tiresome, and they had to pass through the dense forest, heavy rains, diseases, etc. ಏನಾಗ್ತಾ ಇತ್ತು ಅಂದರೆ ಡ್ಯೂರಿಂಗ್ ದಿಸ್ ಜರ್ನಿ ಫ್ರಮ್ ಡೆಲ್ಲಿ ಟು ದೌಲತಾಬಾದ್, ಫಸ್ಟ್ ಥಿಂಗ್ ಕಂಪ್ಲೀಟ್ ಆಗಿ ಟಯರ್ಡ್ ಆಗಿ ಹೋಗ್ತಾ ಇದ್ರು, ಬಿಕಾಸ್ ದೇ ಇಸ್ ಟು ಕ್ಯಾರಿ ದೇರ್ ಥಿಂಗ್ಸ್. ಓಕೆ, ಫಸ್ಟ್ ಥಿಂಗ್ ದೇ ವರ್ ಟಯರ್ಡ್ ಸೋ ಮಚ್. ಸೆಕೆಂಡ್ ಥಿಂಗ್, ಡ್ಯೂರಿಂಗ್ ದಿಸ್ ಜರ್ನಿ ದೇ ಇಸ್ ಟು ಪಾಸ್ ಟು ದ ಡೆನ್ಸ್ ಫಾರೆಸ್ಟ್, big forest they used to pass, because sorry, in between there is a Narmada river is there. Okay, along sides of the Narmada rivers there is the big forest area was there. They has to pass through this forest area, and during this period there was heavy rains, and because of this tiredness and heavy rains there was a more diseases to the people. Okay, so this resulted what? This resulted first in death and suffering of the people. So after realizing this mistake, ಈ ಒಂದು ಜರ್ನಿಯಲ್ಲಿ ಏನು ಲಾಸಸ್ ಆಗ್ತಾ ಇತ್ತು, he has sorry, what king has made, he realized, okay, there was a so much of losses is occurring, losses in terms of men and wealth, ತುಂಬ ಲಾಸ್ ಆಗ್ತಾ ಇದೆ, ಜನಕ್ಕೂ ಕೂಡ ಡಿಸೀಸಸ್ ಬರ್ತಾ ಇದೆ, ದೇ ಆರ್ ಲಾಸ್ಟಿಂಗ್. ಆ್ಯಂಡ್ ದೇರ್ ವಾಸ್ ಒನ್ ಮೋರ್ ಪಾಯಿಂಟ್ ಈಸ್ ದಟ್ looting of people was also happened. So because of, after realizing this, what he made, that he ordered all the people to march back to the Delhi. ಏನಾಯಿತು, ದಿಸ್ ಹಾಫ್ ಎ ಡಿಸ್ಟೆನ್ಸ್ ವರೆಗೆ ಬಂದಿರತಕ್ಕಂಥ ಕಂಪ್ಲೀಟ್ ಪಾಪ್ಯುಲೇಷನ್ನ he has made one more order that all have to be returned back. So they have to move back to Delhi again. So ಇಲ್ಲಿ ಏನಾಯ್ತು ಅಂದರೆ it was really hectic job, and so many deaths has happened during this return journey. Okay, again this incident has made him as highly unpopular. Okay, next, third, one more mistake he has did, that is token currency reforms in the year 1329 to 1332. He carried out the experiment on coin and currency. Third portion, see, already he lost so much fund, what was he was having in his treasury, he lost so much thing. But ಏನು ಮಾಡ್ತಾ ಅಂದರೆ ಇವನು, he wanted to save the precious metals like gold and silver. For this reason copper coins were issued which are the same value of the silver tanka. Okay, so ಇನ್ನೇನು ಮಾಡ್ತಾ ಅಂದರೆ ಕಾಪರ್ ಕಾಯಿನ್ಸ್ನ ಇಂಟ್ರಡ್ಯೂಸ್ ಮಾಡ್ದ, ಸಿಲ್ವರ್ ಕಾಯಿನ್ಸ್ ಏನು ರೇಟ್ ಇರುತ್ತಲ್ಲ ಅಷ್ಟೇ ಇದಕ್ಕೆ ಈ ಕಾಪರ್ ಕಾಯಿನ್ಸ್ನ ಇಂಟ್ರಡ್ಯೂಸ್ ಮಾಡ್ದ. ಬಟ್ ವಾಟ್ ಹ್ಯಾಪೆಂಡ್, ದ ಮಿಂಟಿಂಗ್ ಆಫ್ ದಿಸ್ ಕಾಪರ್ ಕಾಯಿನ್ ವಾಸ್ ನಾಟ್ ರಿಟೈನ್ಡ್ ಆಸ್ ಎ ಮೊನೋಪೊಲಿ ಆಫ್ ದ ಗವರ್ನಮೆಂಟ್. ವಾಟ್ ಈ ಡಿಡ್, ಕಾಪರ್ ಕಾಯಿನ್ಸನ್ನು ಏನು ಮಿಂಟ್ ಮಾಡ್ತಾ ಇದ್ರು ಅಂದರೆ ಏನಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಓಕೆ, ಸೊ ಇವನ್ನ ಕಾಪರ್ ಕಾಯಿನ್ಸ್ನ ಏನು ತಯಾರು ಮಾಡ್ತಾ ಇದ್ರಲ್ಲ, ಇದನ್ನು ಅಡ್ಮಿನಿಸ್ಟ್ರೇಟಿವ್ ಅಥವಾ ಗೌರ್ಮೆಂಟ್ ಹತ್ರ ಇಟ್ಕೊಂಡಿಲ್ಲ ಅವನು. he has not made that rule. Like, see, for example, today we have 2000 rupees notes. The printing of 2000 note ಏನಿದೆ ಅಲ್ವಾ, it is with RBI. Instead of holding this RBI, if RBI says that anyone can print 2000 notes, then what will happen?
ವಾಟ್ ಅಬೌಟ್ ದ ಎಕಾನಮಿ ಆಫ್ ದ ಕಂಟ್ರಿ? ದೆನ್ ಏನಾಗುತ್ತೆ ಅವಾಗ, ದೇರ್ ಈಸ್ ಎ ಫ್ಲಡ್ಡಿಂಗ್ ಆಫ್ ಮನಿ, ರೈಟ್? Everyone will start printing their own money, corruption will rise. Okay, so complete economy will get imbalanced. Here also it's the same thing happened. ಇವನು ಏನು ಕಾಯಿನ್ಸ್ನ, ಕಾಪರ್ ಕಾಯಿನ್ಸ್ನ ಮಿಂಟ್ ಮಾಡ್ತಾನಲ್ಲ, ಇಟ್ ವಾಸ್ ನಾಟ್ ರಿಟೇನ್ಡ್ ಆ್ಯಸ್ ಎ ಮೊನೊಪಲಿ. ಇದು ಗೌರ್ಮೆಂಟ್ ಮಾತ್ರ ಮಿಂಟ್ ಮಾಡುತ್ತೆ ಅಥವಾ ಪ್ರಿಂಟ್ ಹಾಕುತ್ತೆ ಅಂತಕ್ಕಂಥ ಕಂಡೀಷನ್ ಆಗಲಿಲ್ಲ. ಹಾಗಾಗಿ ಏನಾಯಿತು, ದ ಎಂಪೈರ್ ವಾಸ್ ಫ್ಲಡೆಡ್ ವಿತ್ ಥೌಸಂಡ್ಸ್ ಆಫ್ ಕೌಂಟರ್ಫಿಟ್ ಕಾಪರ್ ಕಾಯಿನ್ಸ್. ಎಲ್ಲರೂ ಕೂಡ ಆ ಕಾಯಿನ್ಸ್, ಅವನೇನು ಹೇಳಿದ್ದ, ದ ಸೇಮ್ ವ್ಯಾಲ್ಯೂ ಆಫ್ ಸಿಲ್ವರ್ಗೆ ಸಪೋಸ್ 100 rupees ವರ್ತ್ ಸಿಲ್ವರ್ ಇದೆ ಅಂದರೆ 100 rupees ವರ್ತ್ ಕಾಪರ್ ಕೊಟ್ಟರೆ ಸಿಲ್ವರ್ ಕಾಯಿನ್ ಅವ್ರಿಗೆ ಇಶ್ಯೂ ಆಗ್ತಾಯಿತ್ತು. ಆ ಥರ ಸಾರಿ ದಿಸ್. Next, what will happen? That empire was flooded with the thousands of counterfeit coppers. Then people paid the taxes with such coins and coins lost their value. ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಯಿತು, ಪ್ರೀವಿಯಸ್ಲಿ ದೇ ವರ್ ಪೇಯಿಂಗ್ ದ ಟ್ಯಾಕ್ಸಸ್ ಇನ್ ದ ಫಾರ್ಮ್ ಆಫ್ ಕಾಪರ್ ಅಂಡ್ ಸಿಲ್ವರ್ ಅಂಡ್ ಗೋಲ್ಡ್. ಬಟ್ ಡ್ಯೂರಿಂಗ್ ದಿಸ್, ಬಿಕಾಸ್ ಆಫ್ ದಿಸ್ ಏನು ಹೇಳಿದವನು, ಕಾಪರ್ ಕಾಯಿನ್ಸ್ ಆಲ್ಸೋ ವ್ಯಾಲಿಡ್ ಇದಾವೆ ಅಂತ ತಕ್ಷಣ ಏನು ಮಾಡಿತ್ತು ಅಂತಂದರೆ, ಎಲ್ಲ ಕೌಂಟರ್ಫೀಟ್ ಇನ್ಸ್ಟೆಡ್ ಆಫ್ ಪೇಯಿಂಗ್ ದಿಸ್ ಗೋಲ್ಡ್ ಅಂಡ್ ಸಿಲ್ವರ್ ಫಾರ್ಮಲಿ ಟ್ಯಾಕ್ಸ್ ಪೇ ಮಾಡೋ ಬದಲು ಎಲ್ಲರೂ ಕೂಡ, ಬಿಕಾಸ್ ಇಟ್ ವಾಸ್ ಲೆಸ್ ಕಾಸ್ಟ್ಲಿ, ದೇ ಆಲ್ ಪೇಡ್ ಥ್ರೂ ದಿಸ್ ಕಾಪರ್ ಕಾಯಿನ್ಸ್. ದಿಸ್ ಕಾಪರ್ ಕಾಯಿನ್ಸ್ ವಾಸ್ ನೋ ಯೂಸ್. ಓಕೆ, ಅವನು ಜಸ್ಟ್ ಅದನ್ನ ಅವನ ಗೋಡೌನ್ ಎಲ್ಲ ಕಾಪರ್ ಕಾಯಿನ್ಸಿಂದ ತುಂಬಿಕೊಂತು. ಓಕೆ, ಹೆನ್ಸ್ ದಿಸ್ ಸುಲ್ತಾನ್ ರೀಕಾಲ್ಡ್ ದ ಕಾಪರ್ ಕಾಯಿನ್ಸ್ ಅಂಡ್ ಪೀಪಲ್ ವರ್ ಆಸ್ಕ್ ಟು ಎಕ್ಸ್ಚೇಂಜ್ ದೆಮ್ ವಿತ್ ಸಿಲ್ವರ್ ಅಂಡ್ ಗೋಲ್ಡ್ ಕಾಯಿನ್ಸ್. ಓಕೆ, then what happened? Hence that royal treasury became empty. Okay, thus the currency reform of Sultan was utterly failed. Union reforms madidno, it was completely fail aitu. Okay, so for this the famous scholar V.A. Smith says that Muhammad bin Tughlaq was a compound of contradiction. He said that this Muhammad bin Tughlaq, it was the compound of contradiction. Next, he was learned scholar, an excellent speaker, and he possessed sound knowledge of mathematics, astronomy and philosophy etc. But ಏನಾಗ್ತಿತ್ತಂದರೆ, ಈ ಪಾಲಿಸೀಸ್ ಏನಿದಾವಲ್ಲ, ದೇ ಆಲ್ ಮೆಂಟ್ ವರ್ ಇಲ್ ಪ್ಲ್ಯಾನ್ಡ್. ಇಟ್ ವಾಸ್ ನಾಟ್ ಪ್ರಾಪರ್ಲಿ ಪ್ಲ್ಯಾನ್ಡ್ ಆ್ಯಂಡ್ ಬ್ಯಾಡ್ಲಿ executed. The execution was not proper because whatever the tax revenue started with the tax, heavy tax levied, but ಈ ಟ್ಯಾಕ್ಸ್ ಲೇವಿ ಮಾಡಿ ಪ್ಲಾನ್ ವಾಸ್ ಗುಡ್, ಯಾಕಂದರೆ ಜಾಸ್ತಿ ರೆವೆನ್ಯೂ ಬರುತ್ತೆ. ಬಟ್ ಎಕ್ಸಿಕ್ಯೂಷನ್, ಆ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಟೈಮ್ ಪೀರಿಯಡ್, ಇಟ್ ವಾಸ್ ರಾಂಗ್ ಬಿಕಾಸ್ ದೇರ್ ವಾಸ್ ಪೀರಿಯಡ್ ಆಫ್ ಡ್ರಾಟ್, ಬಿಕಾಸ್ ದೇರ್ ವಾಸ್ ನೋ ಮಚ್ ರೈನ್. ಆ್ಯಂಡ್ ಶಿಫ್ಟಿಂಗ್ ಆಫ್ ಡೆಲ್ಲಿ ಟು ದೇವಗಿರಿ ಅಥವಾ ದೌಲತಾಬಾದ್ ವಾಸ್ ಗುಡ್ ಪ್ಲಾನಿಂಗ್, but shifting was the entire population was not good. Entire population, this execution was not good, right? Next, this gave him a reputation of being a mixture of opposites. Next, he died in the year 1351. Next, Firoz Shah Tughlaq was chosen as his successor. Okay, the Sultanate slowly began to decline and they were followed by the Sayyids and Lodhis. Okay, later on they are followed by Sayyids and Lodhi dynasties. The last Lodhi ruler was Ibrahim Lodhi, was defeated in the first battle of Panipat in 1526 by Babur. That is he was the founder of Mughals. In the first battle of Panipat in the year 1526, this battle of Panipat was between Ibrahim Lodhi and Babur. It is very important. There is a one more battle barutte, that is the second battle of Panipat barutte. It will be in the year 1556. Okay, we will see later on this one. But in first battle of Panipat alli, this Ibrahim Lodhi was defeated by Babur and he founded Mughal dynasty. Okay, this is the next chapter. This 5.2 is the Mughal dynasty. We will see that one later. Okay, clear? Next,
Next we'll see the contribution of the Delhi Sultanates, the complete 5 Sultanates ಅಲ್ಲಿ especially we have seen the Khilji dynasties and Tughlaq dynasty. Next contribution ನೋಡೋದಾದ್ರೆ administration contribution, kingdom of Delhi Sultanates was a sorry theocratic state. Then Shariat or Islamic law were the rules of the state. They made the Shariat law. This is one of the Islamic law, so they made the rules according to this Islamic law. As I said, they were against the Hindus, okay, and non-Muslims, that's new Muslims. The ulema or body of Islamic scholar control the state and administration. It was controlled by ulema, okay. He is a body of Islamic scholar. He was controlling the state and administration. The sultans called themselves Nayab, okay, Naib or deputy of Khalifa, that is the head of the Islamic state and religion of the world. Next central government nodadre Sultan was the head of the administration. As I said, Alauddin Khilji period ನಾನು ಹೇಳಿದೆ, he was the head of the complete administration. He had legislative, executive and judicial power. ಈಗ ನಮಗೇನು ಇದು ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ ಅಂತಕ್ಕಂತಹ ಏನು 3 ಬಾಡೀಸ್ ಇದಾವಲ್ಲ, ಈವನ್ ಟುಡೇಸ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ವಿ ಹ್ಯಾವ್ ದೀಸ್ 3 bodies, that is legislative body, executive body and judicial body. ಈ ಕಂಪ್ಲೀಟ್ಗೆ ಹೆಡ್ ಯಾರಾಗಿದ್ರು ಅಂದರೆ ದಟ್ ವಾಸ್ ಕಿಂಗ್, ಓಕೆ. ದಿಸ್ ವಾಸ್ ದ ಸೆಂಟ್ರಲ್ ಗೌರ್ಮೆಂಟ್. he was guided by ulemas. Then but Alauddin Khilji kept ulemas away from the state affairs. ನ ulemas ಕೈಗೆ ಕೊಟ್ಟಿರಲಿಲ್ಲ ಯಾರು, Alauddin Khilji. Then the Sultan was carried the administration with the help of number of ministers, that is the we call it as a council of ministers who are in charge of different departments. ಬೇರೆ ಡಿಪಾರ್ಟ್ಮೆಂಟ್, legislative department, like ಈಗ ನಮಗೆಲ್ಲ ಎಜುಕೇಷನ್ ಮಿನಿಸ್ಟ್ರಿ ಅಂತ ಹೇಗಿರುತ್ತೆ, like foreign ministers, like what are the example of different ministers for that, like that there is the council of ministers were there. So they were led by a in charge, and that in charge was responsible to this particular king, okay, who was at the top. Then we'll see revenue nodadre land revenue, that's a war booty, annual tributes, house, water, religious and poll taxes, that's called as a jizya, etc. were imposed. These are the source of revenue. ಯಾವ ತರ ಬರ್ತದೆ, there was a land revenue ಇರ್ತಾ ಇತ್ತು, ವಾರಿಂದ ಲೂಟಿ ಮಾಡ್ಕೊಂಡು ಬರ್ತಾ ಇದ್ರು, ಯಾರ ಮೇಲೆ ವಿನ್ ಆಗಿರ್ತಿದ್ರು ಅವರೆಲ್ಲ ಆ್ಯನ್ಯುವಲ್ ಟ್ರಿಬ್ಯೂಟ್ಸ್ ಕೊಡಬೇಕಾಗಿತ್ತು. ಡಿಫ್ರೆಂಟ್ ಟ್ಯಾಕ್ಸಸ್ ವರ್ ಲೇವಿಡ್, ಆಸ್ ಐ ಸೆಡ್ ಜಜಿಯಾ ವಾಸ್ ದೇರ್, ಓಕೆ, ಸಾರಿ. ಸೊ ಡಿಫ್ರೆಂಟ್ ಟ್ಯಾಕ್ಸಸ್ ವರ್ ಲೇವಿಡ್ ಆನ್ ದ ಪರ್ಸನ್ಸ್ ಆಲ್ಸೋ. ದೆನ್ ಲ್ಯಾಂಡ್ ರೆವಿನ್ಯೂ ಕುಡ್ ಬಿ ಪೇಡ್ ಐದರ್ ಇನ್ ಅ ಕ್ಯಾಶ್ ಆರ್ ಕೈಂಡ್. ಸೊ ಲ್ಯಾಂಡ್ ರೆವಿನ್ಯೂ ಏನು ಕೊಡಬೇಕಾಗಿತ್ತು ಅವನು ಕ್ಯಾಶ್ ರೂಪದಲ್ಲಾದರೂ ಕೊಡ್ಬೋದಾಯಿತು ಅಥವಾ ವಸ್ತುವಿನ ರೂಪದಲ್ಲಾದರೂ ಕೊಡ್ಬೋದು. ಅಂದರೆ ಅವನು ಏನು ಬೆಳೀತಾ ಇದ್ನೋ ಅದ್ರ ಥರನಾದರೂ ಕೊಡ್ಬೋದು, ಅಥವಾ ಅವನ ಹತ್ರ ಇರ್ತಕ್ಕಂತಹ ಯಾವುದೇ ಒಂದು ಜ್ಯುವೆಲ್ಸ್ ರೂಪದಲ್ಲಿ ಕೂಡ ಕೊಡ್ಬೋದಾಯಿತು. ನೆಕ್ಸ್ಟ್ ಜಸ್ಟಿಸ್ ನೋಡೋದಾದ್ರೆ ಸುಲ್ತಾನ್ಸ್ ಅಡ್ಮಿನಿಸ್ಟ್ರೇಟ್ ದ ಜಸ್ಟಿಸ್ ವಿತ್ ದ ಹೆಲ್ಪ್ ಆಫ್ ಕಾಜಿ ಉಲ್ ಕಜತ್, ಓಕೆ, ಈಸ್ ದ ಚೀಫ್ ಜಸ್ಟಿಸ್. ನಾವು ಹೆಂಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಗಿರ್ತಾರೆ, ಹಾಗೆ ಇನ್ ದಿಸ್ ಪ್ಯಾರಲಲ್ ಪೊಸಿಷನ್ ಕಾಜಿ ಉಲ್ ಕಜತ್ ಅಂತಕ್ಕಂಥವನು ಚೀಫ್ ಜಸ್ಟಿಸ್ ಆಗಿದ್ದ ಫಾರ್ ದಟ್ ಅಡ್ಮಿನಿಸ್ಟ್ರೇಟೆಡ್ ಜಸ್ಟಿಸ್ ಅಲ್ಲಿ, ಓಕೆ. ನೆಕ್ಸ್ಟ್ ಚೀಫ್ ಕಾಜಿ ವಾಸ್ ಹೆಲ್ಪ್ಡ್ ಬೈ ಮುಫ್ತಿ, ಈಸ್ ದ ಇಂಟರ್ಪ್ರಿಟರ್ ಆಫ್ ಇಸ್ಲಾಮಿಕ್ ಲಾ. ಸೊ ಇಸ್ಲಾಮಿಕ್ ಲಾ ಅಲ್ಲಿ ಏನೇನು ರೂಲ್ಸ್ ಇತ್ತು ಅಂತಕ್ಕಂಥದ್ದನ್ನ ಎಲ್ಲ ಇಂಟರ್ಪ್ರಿಟ್ ಮಾಡ್ತಾ ಇದ್ದಿದ್ದಾರು, ಈ ವಾಸ್ ದ ಮುಫ್ತಿ. ನೆಕ್ಸ್ಟ್ ಟೌನ್ಸ್ ಅಂಡ್ ಸಿಟೀಸ್ ಹ್ಯಾಡ್ ದ ಕೋರ್ಟ್ಸ್ ಹೆಡೆಡ್ ಬೈ ಕಾಜಿಸ್ ಆ್ಯಂಡ್ ಅಸಿಸ್ಟೆಡ್ ಬೈ ಮುಫ್ತೀಸ್. ಸೊ ಫಸ್ಟ್ ಜುಡಿಷಿಯರಿಯನ್ನು ನೋಡೋದಾದರೆ ಜುಡಿಷಿಯರಿ ವಾಸ್ how it was maintained at the topmost ಅಥವಾ ಚೀಫ್ ಜಸ್ಟಿಸ್ ಯಾರಾಗಿರ್ತಾ ಇದ್ರು, ಕಾಜಿ ಉಲ್ ಕಾಜತ್. ಇವನ್ ಅಂಡರಲ್ಲಿ ಯಾರಿರ್ತಾ ಇದ್ರು, ಮುಫ್ತಿ, ಟು ಇಂಟರ್ಪ್ರಿಟ್ ವಾಟ್ ಇಸ್ಲಾಮಿಕ್ ಲಾ, ರೈಟ್. ಸೊ ಅಂಡರ್ ಹಿಮ್ ದೇರ್ ವಾಸ್ ಅ ಕಾಜಿಸ್, ರೈಟ್. ಸೊ ಇವ್ರೇನು ಮಾಡ್ತಾ ಇದ್ರು, ಕಾಜಿಸ್, ದೇ ವರ್ ಲುಕಿಂಗ್ ಇನ್ ಟು towns and cities, okay. like ನಮ್ಮ ಹೈಕೋರ್ಟ್ ಜಡ್ಜಸ್ ಇದ್ದಂಗೆ, ಕ್ಲಿಯರ್, ಓಕೆ. ನೆಕ್ಸ್ಟ್ ಆರ್ಮಿ ನೋಡೋದಾದರೆ ದ ಸುಲ್ತಾನ್ಸ್ ಮೇಂಟೈನ್ಡ್ ಎ ಸ್ಟ್ರಾಂಗ್ ಆರ್ಮಿ. ದೇ ಹ್ಯಾವ್ ಮೇಂಟೈನ್ಡ್ ಸ್ಟ್ರಾಂಗ್
army consisting of cavalry, infantry and elephant forces ಎಲ್ಲ ಕಾಲ್ದಳ, ನೆಕ್ಸ್ಟು ಕುದುರೆ ದಳ, ಹಾಗೆ elephant forces were also there. Sultan was primarily a military state. Sultan was a supreme commander. He was the chief commander of all the forces. All ministers and officers except chief justice and Qazi had to render both civil and military duties. ಚೀಫ್ ಜಸ್ಟಿಸ್ ಯಾರು ಇರ್ತಾ ಇದ್ರಲ್ಲ, ಚೀಫ್ ಜಸ್ಟಿಸ್ ಆ್ಯಂಡ್ ಅವನ ಕೆಳಗೆ ಇರತಕ್ಕಂತಹ ಕಾಜೀಸ್ ಏನಿದ್ರಲ್ಲ, ಇವ್ರನ್ನ ಬಿಟ್ಟು ಎಲ್ಲರೂ ಕೂಡ ಸಿವಿಲ್ ಮತ್ತು ಮಿಲಿಟರಿ ಡ್ಯೂಟಿನ ಫಾಲೋ ಮಾಡಬೇಕಾಯಿತು. ಸಾರಿ ಗೈಸ್. ದಿವಾನ್ ಇ ಆರಿಜ್ ವಾಸ್ ಅನ್ ಇನ್ ಚಾರ್ಜ್ ಆಫ್ ಅ ಆರ್ಮಿ ಆರ್ಗನೈಸೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಆರ್ಮಿ ಆರ್ಗನೈಸೇಷನ್ ಚೀಫ್ ಇನ್ಚಾರ್ಜನ್ನು ಏನಂತ ಕರಿತಿದ್ರು? ದಿವಾನ್ ಇ ಆರಿಜ್. ಓಕೆ, ದಿವಾನ್ ಇ ಆರಿಜ್ ವೆಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಲ್ ಸಿ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ನೋಡೋದಾದರೆ, so in this provincial administration the complete empire was there, that was divided into number of provinces called as iktas. So complete sultanate ಏನಿದೆಯಲ್ಲ, ಸುಲ್ತಾನೇಟ್ ಅಂದ್ರೇನು? ಕಂಪ್ಲೀಟ್ ಸಾಮ್ರಾಜ್ಯ. ಇಟ್ ವಾಸ್ ಡಿವೈಡೆಡ್ ಇಂಟು ಪ್ರಾವಿನ್ಸಸ್, ಪ್ರಾಂತ್ಯಗಳಾಗಿ ಭಾಗ ಮಾಡ್ತಾ ಇದ್ರು. ಅವುಗಳನ್ನು ನಾವು ಇಕ್ತಾಸ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಈಚ್ ವಾಸ್ ಅಂಡರ್ ಎ ಗವರ್ನರ್ ಕಾಲ್ಡ್ ನಾಯಬ್ ಸುಲ್ತಾನ್. ಇಕ್ತಾಸ್ನ ನೋಡ್ಕೊಳ್ತಕ್ಕಂಥವ್ರು ಯಾರು? ನಾಯಬ್ ಸುಲ್ತಾನ್. ಸಾರಿ, ರೈಟ್. ಹಿ ವಾಸ್ ದ ಗವರ್ನರ್ ಆಫ್ ಇಕ್ತಾಸ್. ಕ್ಲಿಯರ್? ಈ ಎಂಜಾಯ್ಡ್ ದ ಅಬ್ಸಲ್ಯೂಟ್ ಪವರ್. ಓಕೆ, ಇವನ ಒಂದು ಪ್ರಾವಿನ್ಸಸ್ಸಲ್ಲಿ, ಈ ಒಂದು ಇಕ್ತಾದಲ್ಲಿ ಅಬ್ಸಲ್ಯೂಟ್ ಪವರ್ ಓಕೆ ಯಾರಿಗಿರ್ತಾ ಇತ್ತು? ನಾಯಬ್ ಸುಲ್ತಾನ್ಗೆ ಕೊಟ್ಟಿರ್ತಾ ಇದ್ರು. ಓಕೆ, ಹಿ ಲುಕ್ಡ್ ಆಫ್ಟರ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಕಲೆಕ್ಟಿಂಗ್ ದ ರೆವಿನ್ಯೂ ಇರ್ಬೋದು. ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದ, ರೆವಿನ್ಯೂ ಕಲೆಕ್ಷನ್ ನೋಡ್ಕೊತಾ ಇದ್ದ. ಹಿ ವಾಸ್ ದ ಚೀಫ್ ಆಫ್ ದಿಸ್ ಅಡ್ಮಿನಿಸ್ಟ್ರೇಷನ್, ರೆವಿನ್ಯೂ ಕಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್, ಲಾ ಆ್ಯಂಡ್ ಆರ್ಡರ್, ಮೇಂಟೆನೆನ್ಸ್ ಆಫ್ law and order also. Okay, next certain naib sultans ಏನಿದಾರಲ್ಲ, they have maintained their own army. ಓಕೆ, ಅವನು ಸಪ್ರೇಟ್ ಆರ್ಮಿನೂ ಕೂಡ ಅವನು ಮೇಂಟೈನ್ ಮಾಡ್ಕೊಂಡಿರ್ತಾ ಬೈ ಇಸ್ ಓನ್ ಕೆಪಾಸಿಟಿ. ಓಕೆ, ನೆಕ್ಸ್ಟ್ ಸಮ್ ಸುಲ್ತಾನ್ಸ್ ದೇ ಹ್ಯಾಡ್ ದ ಹ್ಯಾಬಿಟ್ ಆಫ್ ಟ್ರಾನ್ಸ್ಫರಿಂಗ್ ದ ಗವರ್ನರ್ಸ್ ಅಂಡ್ ಪನಿಷಿಂಗ್ ದೆಮ್ ವೆರಿ ಸಿವಿಯರ್ಲಿ ಇಫ್ ದೇ ರೆವೋಲ್ಟ್ ಅಗೇನ್ಸ್ಟ್ ದ ಸುಲ್ತಾನ್. ಓಕೆ, ಇಫ್ ಎನಿಬಡಿ ವಿಲ್ ರೆವೋಲ್ಟ್ ಅಗೇನೆಸ್ಟ್, ಸೊ ಇಷ್ಟೆಲ್ಲ ಪವರ್ ಇದೆ ಅಂತ ಅಂದ್ಬಿಟ್ಟು ಇಫ್ ದೇ ರೆವೋಲ್ಟ್ ಅಗೇನೆಸ್ಟ್ ದ ಸುಲ್ತಾನ್, ಏನಾದರೂ ವಾರ್ ಸ್ಟಾರ್ಟ್ ಮಾಡ್ತಂದರೆ ಅವ್ರನ್ನ ಭಾಳ ಹಾರ್ಶ್ ಆಗಿ ಪನಿಷ್ಮೆಂಟ್ ಮಾಡ್ತಾಯಿದ್ರು. ಇಫ್ ದೇ ಫೌಂಡ್ ಗಿಲ್ಟಿ ದೇ ಈಸ್ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಆಲ್ಸೋ. ಓಕೆ, ಅಗೇನ್ ನೆಕ್ಸ್ಟ್ ಈಚ್ ಪ್ರಾವಿನ್ಸ್ ವರ್ ಡಿವೈಡೆಡ್ ಇಂಟು ಶಿಕ್ಸ್ ಆ್ಯಂಡ್ ಪರಗನ್ಸ್ ವಿಚ್ ವರ್ ಲುಕ್ಡ್ ಆಫ್ಟರ್ ಬೈ ಶಿಕ್ದಾರ್ಸ್ ಆ್ಯಂಡ್ ಅಮಿಲ್ಸ್. ಸೊ ಸುಲ್ತಾನೇಟ್ಸ್ ಕೆಳಗಡೆ ಏನಿತ್ತು? ಇಕ್ತಾಸ್. ಅಗೇನ್ these iktas was divided as shiks and paragans. ಓಕೆ, ಸೊ ಈ ಶಿಕ್ಸ್ ಆ್ಯಂಡ್ ಪರಗನ್ಸ್ ಆಗಿ ಡಿವೈಡ್ ಮಾಡ್ತಾ ಇತ್ತು. ಶಿಕ್ಸನ್ನು ನೋಡ್ಕೊತಕ್ಕಂಥವ್ರಿಗೆ ನಾವು ಶಿಕ್ದಾರ್ಸ್ ಅಂತ ಹೇಳಿ ಕರಿತಾ ಇದ್ರು. ಪರಗನ್ಸನ್ನು ಅಮಿಲ್ಸ್ ಅಂತಕ್ಕಂಥವ್ರು ನೋಡ್ಕೊತಾ ಇದ್ರು. ಓಕೆ, ವಿಲೇಜ್ ವಾಸ್ ದ ಪ್ರೈಮರಿ ಅಡ್ಮಿನಿಸ್ಟ್ರೇಷನ್. ಓಕೆ, ಎಲ್ಲರ ಕೆಳಗಡೆ ಬಾಟಮ್ ಮೋಸ್ಟ್ ಪ್ಲೇಸಲ್ಲಿ ಏನಿರ್ತಾ ಇತ್ತು? ವಿಲೇಜ್ ಇರ್ತಾ ಇತ್ತು. ಓಕೆ, ನೆಕ್ಸ್ಟ್ ಇಟ್ ಹ್ಯಾಡ್ ಆನ್ ಟ್ರೆಡಿಷನಲ್ ಆಫೀಸರ್ಸ್ ಸಚ್ ಆಸ್ ಚೌಧರಿ, ಪಟ್ವಾರಿ ಮತ್ತು ಚೌಕಿದಾರ್ಸು ಇರ್ತಾಯಿದ್ರು. ವಿಲೇಜ್ ಲೆವೆಲಲ್ಲಿ ಯಾರು ಇರ್ತಾಯಿದ್ರು? ಚೌಧರಿ, ಪಟ್ವಾರಿ ಮತ್ತು ಚೌಕಿದಾರ್ಸ್ ವರ್ ಮೇಂಟೈನಿಂಗ್ ದ ಅಡ್ಮಿನಿಸ್ಟ್ರೇಷನ್ ಅಟ್ ವಿಲೇಜ್ ಲೆವೆಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ provincial administration. Next we'll see literature. So literature ನೋಡೋದಾದ್ರೆ this age was witnessed growth of Persian and vernacular literature ಅಂತಕ್ಕಂಥದ್ದು ಬೆಳವಣಿಗೆ ಆಯಿತು. ಈ ಪೀರಿಯಡಲ್ಲಿ ಒನ್ ಆಫ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ರೈಟರ್ known as Amir Khusro was there in this period. He was called as the parrot of India. Okay, next
Amir Khusro was called as the parrot of India. Next, Qazia ul Futu and Tarkish-i-Alai were his works. This Amir Khusro has written two important books, that is Qazia ul Futu and Tarkish-i-Alai. Okay, clear? Next, Muhammad bin Tughlaq and Firoz Shah Tughlaq they were also great scholars. Next, Ziauddin Barani and Ibn Battuta were great historians of the Tughlaq periods. This is very important. Ibn Battuta and Ziauddin Barani were the great historians of Islamic law during this period. Okay. Next, Shamshi Siraj Afif completed the work Tariq-e-Firoz-Shahi, which was being left incomplete by Barani. Okay. this Ziauddin Barani was there. He has started a book called Tariq-e-Firoz-Shahi. ಈ ಬುಕ್ಕನ್ನು ಸ್ಟಾರ್ಟ್ ಮಾಡ್ತಾನೆ ಅವನು ಬರೀಲಿಕ್ಕೆ, ಬಟ್ ಇಟ್ ವಾಸ್ ಇನ್ಕಂಪ್ಲೀಟ್. ದಿಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಬೈ ಶಾಮ್ಸ್ ಇ ಸಿರಾಜ್ ಅಫೀಫ್. ಓಕೆ. ನೆಕ್ಸ್ಟ್, ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಭಕ್ತಿ ಮೂವ್ಮೆಂಟ್ ಪ್ರೊವೈಡೆಡ್ ಎ ಸ್ಕೋಪ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ವರ್ನಾಕ್ಯುಲರ್ ಲಿಟ್ರೇಚರ್, ಎಸ್ಪೆಷಲಿ ದಟ್ಸ್ ಹಿಂದಿ, ಬೆಂಗಾಲ್, ಪಂಜಾಬ್ ಆ್ಯಂಡ್ ಗುಜರಾತಿ. ಸೊ ಈ ಒಂದು ಪೀರಿಯಡಲ್ಲೇ ನಮಗೆ ಭಕ್ತಿ ಚಳವಳಿ ಅಂತಕ್ಕಂಥದ್ದು ಕೂಡ ಬೆಳವಣಿಗೆ ಆಗುತ್ತೆ. ಓಕೆ, we'll see that separate bhakti movement is there. We'll see in a separate classes. Next, Chand Bardai wrote the Prithviraj Raso. This is very important point. This Chand Bardai was written Prithviraj Raso. Okay. Malik Muhammad Jaisi is a one more poet. He has written Padmavati. Okay, this writer, that's Malik Muhammad Jaisi, has written Padmavati. Next, there was an encouragement of translating works from Sanskrit to Persian. This was one of the important step taken by these writers. That is, during this Delhi Sultanate period, whatever the works written in Sanskrit, they was translated to Persian languages. Okay. Next, art and architecture nododadre, the heritage of Indian architecture was enriched by the sultans of Delhi. They have developed a new style of architecture called Indo-Islamic style ಅನ್ನು ಅವರು ಇಂಟ್ರಡ್ಯೂಸ್ ಮಾಡಿದ್ರು. ಓಕೆ, ದಟ್ಸ್ Indo-Islamic style. This was a synthesis of two religious ideals, that is ಹಿಂದೂಯಿಸಮ್ ಮತ್ತು ಇಸ್ಲಾಂನ ಕಂಬೈನ್ ಮಾಡಿಕೊಂಡು they have started their own architecture. The important feature of this style of ಮಾನ್ಯುಮೆಂಟ್ಸ್ಗೆ ಏನಿರ್ತಿತ್ತು, ಮಿನಾರೆಟ್ಸ್ ಆರ್ಚಸ್ ಮತ್ತು ಡೋಮ್ಸ್ ಮತ್ತು ಲಾರ್ಜ್ ಗೇಟ್ವೇಸ್. ಇಟ್ ಇಸ್ ಎ ಮಿಕ್ಚರ್ ಆಫ್ ಇಂಡೋ-ಇಸ್ಲಾಮಿಕ್ ಆರ್ಕಿಟೆಕ್ಚರ್. ನೆಕ್ಸ್ಟ್, ಕುವತ್ ಉಲ್ ಇಸ್ಲಾಂ ಮಾಸ್ಕ್ ಅಟ್ ಡೆಲ್ಲಿ ಆ್ಯಂಡ್ ಅದಾಯ್ ದಿಂಕಾ ಜಾಂಫಾರಾ ಮಾಸ್ಕ್ ಅಟ್ ಅಜ್ಮೀರ್ ವರ್ ದ ಅರ್ಲಿಯೆಸ್ಟ್ ಕ್ರಿಯೇಷನ್ಸ್. ದೀಸ್ ಆರ್ ಇಂಪಾರ್ಟೆಂಟ್. ಕುವತ್ ಉಲ್ ಇಸ್ಲಾಂ ಮಾಸ್ಕ್ ಡೆಲ್ಲಿಯಲ್ಲಿರ್ತಕ್ಕಂಥದ್ದು, ಹಾಗೆ ಅದಾಯ್ ದಿಂಕಾ ಜಾಂಫಾರಾ ಮಾಸ್ಕ್ ಅಟ್ ಅಜ್ಮೀರ್ ವರ್ ದ ಅರ್ಲಿಯೆಸ್ಟ್ ಕ್ರಿಯೇಷನ್ಸ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ your Delhi Sultanates. That's 5.1. That's the 5th unit, first chapter, Delhi Sultanates. I already shared all the important questions of exercise question and answers in a group. Okay, go through the question and answers. Okay, in next class we will see second chapter, that is the Mughals. Okay guys.